ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಒಂದು ಯೂಸ್ಫುಲ್ ಆಗಿರುವಂಥ ಕಂಟೆಂಟ್ ಇದೆ. ಸೊ ಅದು ಎಲ್ಲರಿಗೂ ನಿಮ್ಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ವಿಡಿಯೋನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಒಂಥರ ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋ. ಎಷ್ಟೋ ಜನ ತಾಯಂದರು ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಆ ವಿಷಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಹಾಗೆ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಸೊ ಅದಕ್ಕಿಂತ ಮುಂಚೆ ನೀವು ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾನೇ ಮ್ಯಾಟರ್ ಆಗಿರುತ್ತೆ. ನಿಮಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ. ಏನಪ್ಪ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಅಂತಂದ್ರೆ, ಸಾಕಷ್ಟು ಜನ ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಗು ಅನ್ನೋದು ಇದ್ದೇ ಇರುತ್ತೆ. ಸೊ ಹೆಣ್ಮಗು ಅಥವಾ ಪ್ರತಿಯೊಂದು ಮನೆ ಅಂದಮೇಲೆ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಅಂತ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಆಗಿಲ್ಲ ಹೆಣ್ಮಗು ಅಂತಂದ್ರೆ ನಿಮ್ಮ ಅಕ್ಕ ಮಗು ಇರುತ್ತೆ, ಸೊ ನಿಮ್ಮ ಅಣ್ಣ ಮಗು ಇರುತ್ತೆ ಹೆಣ್ಮಗು. ಸೊ ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಹೆಣ್ಮಗು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ತೀನಿ. ಹೆಣ್ಮಕ್ಳು ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು. ಲೈಫ್ ವಿತೌಟ್ ಹೆಣ್ಮಗು ಇಲ್ದೇನೆ ನಾವು ಲೈಫ್ ನೋಡಿದಾಗ ಇಟ್ಸ್ ಕಂಪ್ಲೀಟ್ಲಿ ಡಾರ್ಕ್ ಅಂತಾನೆ ಹೇಳ್ತೀನಿ ನಾನು. ಸೊ ಆ ವಿಷಯದ ಬಗ್ಗೆನೇ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರಿಗೂ ಹೆಣ್ಮಗು ಅನ್ನೋದು ತುಂಬಾನೇ ಇಷ್ಟ ಆಗಿರುತ್ತೆ. ಸೊ ನನಗೂ ಕೂಡ ಒಬ್ಳು ಹೆಣ್ಮಗಳಿದ್ದಾಳೆ. ಸೊ ನಾನು ತುಂಬಾ ಆಸೆ ಪಟ್ಟಿದ್ದೆ ನನಗೆ ಹೆಣ್ಮಗುನೇ ಆಗಲಿ. ಸೊ ಚೆನ್ನಾಗಿರುತ್ತೆ ಅಲ್ಲ, ಮಗು ಅಂತ ಬಂದಾಗ ನಾವು ಹೆಣ್ಣು ಗಂಡು ಅಂತಂದಾಗ ನಾನು ಚೂಸ್ ಮಾಡೋದೇ ಹೆಣ್ಮಗು ಅಂತ ಹೇಳ್ತೀನಿ. ಬಿಕಾಸ್ ಚೆನ್ನಾಗಿರೋ ಬಟ್ಟೆನ ಹಾಕ್ಬೋದು, ಚೆನ್ನಾಗಿ ರೆಡಿ ಮಾಡ್ಬೋದು. ಹಾಗೆ ಮನೆ ತುಂಬ ಎಲ್ಲ ಅದು ಓಡಾಡ್ತಾ ಇದ್ರೆ ಗೆಜ್ಜೆ ಹಾಕೊಂಡು ಅದೇ ಒಂದು ನೋಡೋಕೆ ಎಷ್ಟು ಖುಷಿ ಅನ್ಸುತ್ತೆ. ಸೊ ಅದು ಒಂಥರ ಪುಣ್ಯ ಅಂತ ಅನ್ಸುತ್ತೆ. ಆ ಮಗು ಆ ಥರ ಎಲ್ಲ ಓಡಾಡೋದು, ಆ ಖುಷಿನ ಸ್ಪ್ರೆಡ್ ಮಾಡೋದು, ಮತ್ತೆ ಕೇರ್ ಮಾಡುತ್ತೆ ಹೆಣ್ಮಗು ಅಂದ್ರೆ ತುಂಬಾನೇ. ಸೊ ಇದೆಲ್ಲ ಕಾರಣ, ಎಷ್ಟೊಂದು ರೀಸನ್ ಇದೆ ಒಂದು ಹೆಣ್ಮಗುನ ನಾವು ಪಡಿಬೇಕಂತಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕಂತಾರೆ. ಸೊ ಅದು ಯಾವಾಗ್ಲೂ ನಿಜ ಅಂತಾನೆ ಹೇಳ್ತೀನಿ ನಾನು. ಸೊ ನನ್ನ ಮಗಳು ಬಗ್ಗೆನೇ ಇವತ್ತು ನಾನು ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ಮಗುಗೆ ನಾವು ಚೆನ್ನಾಗಿ ರೆಡಿ ಮಾಡಬೇಕು. ಸೊ ಎಲ್ಲಿಂದ ಬಟ್ಟೆ ತರೋದು. ಸೊ ತುಂಬಾ ಜನಕ್ಕೆ ಬಟ್ಟೆ ಚೆನ್ನಾಗಿರೋ ಬಟ್ಟೆನ ನನ್ನ ಹೆಣ್ಮಗು ಇದ್ರೆ ಚೆನ್ನಾಗಿರೋ ಬಟ್ಟೆನ ಹಾಕಬೇಕು ಅನ್ನೋದು ತುಂಬಾನೇ ಇಷ್ಟ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಅದೇ. ಸೊ ಎಲ್ಲಿ ನೀವು ಹೆಣ್ಮಗುಗೆ ನೀವು ಚೆನ್ನಾಗಿರೋ ಬಟ್ಟೆನ ತಗೋಬಹುದು, ಎಲ್ಲಿ ಅಫೋರ್ಡೆಬಲ್ ಆಗಿರೋ ಸಿಗುತ್ತೆ ಅಂತ ಹೇಳ್ತೀನಿ. ಏನಪ್ಪಾ ಅಂದ್ರೆ, ನಾನು ಆಲ್ಮೋಸ್ಟ್ ನನ್ನ ಮಗಳಿಗೆ ಏನು ಬಟ್ಟೆ ತರಿಸ್ತೀನಲ್ಲ ಅದೆಲ್ಲ ಆಲ್ಮೋಸ್ಟ್ ನಾವು ಆನ್ಲೈನೇ ತರಿಸಿದ್ದೀನಿ. ಬಿಕಾಸ್ ನಾವು ಮಗುನ ಎತ್ಕೊಂಡು ಹೋಗಿ ಶಾಪಿಂಗ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಆನ್ಲೈನಲ್ಲಿ ಸರ್ಚ್ ಮಾಡ್ತೀವಿ. ಸೊ ಆನ್ಲೈನಲ್ಲೇ ನಾವು ನಮ್ದು ಯಾವಾಗ ಡೆಲಿವರಿ ಆಗಿರುತ್ತೆ. ಸೊ ನಮ್ಗೆ ಟೈಮು ಇರಲ್ಲ ಹೊರಗಡೆ ಹೋಗಿ ಆಚೆ ಬಟ್ಟೆ ತರೋದು. ಅದು 1 ವರ್ಷದವರೆಗೂ ಮಗುಗೆ ನಾವು ಆಚೆ ಹೋಗಿ ಬಟ್ಟೆನ ಚೂಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಆವಾಗ ನಮಗೆ ಚೆನ್ನಾಗಿರೋ ಬಟ್ಟೆನ ನಾವು ಆನ್ಲೈನಲ್ಲಿ ಅಫ್ಕೋರ್ಸ್ ಎಲ್ಲರೂ ಸರ್ಚ್ ಮಾಡಿರ್ತೀರಿ. ಸೊ ನಾನು ಕೂಡ ಆಲ್ಮೋಸ್ಟ್ ನನ್ನ ಮಗಳ ಬಟ್ಟೆನ ನಾನು ಆನ್ಲೈನಲ್ಲೇ ತರಿಸ್ತೀನಿ. ಬಿಕಾಸ್ ಅವಳನ್ನ ಎತ್ಕೊಂಡು ಹೋಗಿ ಶಾಪಿಂಗ್ ಮಾಡೋದು ಮತ್ತೆ ನಾನು ಹೋಗು ಸ್ಟ್ರೆಸ್ ಮಾಡ್ಕೊಳ್ಳೋದು ಎಲ್ಲ ಸರ್ಚ್ ಮಾಡೋದು ನಂಗೆ ಇಷ್ಟ ಆಗಲ್ಲ. ಸೊ ಯಾವಾಗ ಫ್ರೀ ಟೈಮ್ ಇರುತ್ತಲ್ಲ ಅವಾಗ ನಾನು ಕುತ್ಕೊಂಡು ಆ್ಯಪಲ್ಲಿ ಸರ್ಚ್ ಮಾಡಿ ಅವಳ ಬಟ್ಟೆನ ನಾನು ಚಾಯ್ಸ್ ಮಾಡಿಟ್ಟಿರ್ತೀನಿ, ಕಾರ್ಟಲ್ಲಿ ಹಾಕಿರ್ತೀನಿ. ಯಾವಾಗ ನಂಗೆ ನೀಡಿದೆ ಅವಾಗ ನಾನು ಸೈಜಸ್ ಮೇಲೆ ತರಿಸ್ಕೊಂತೀನಿ. ಸೊ ತುಂಬಾ ಸೈಜಸ್ ಎಲ್ಲ ಅವೈಲೇಬಲ್ ಇರುತ್ತೆ ಆನ್ಲೈನ್ ಅಲ್ಲಿ ಕೂಡ, ನೀವು ತರಿಸಬಹುದು. ಸೊ ಇವತ್ತು ನಾನು ಕೆಲವೊಂದಿಷ್ಟು ಬಟ್ಟೆಗಳನ್ನ ತೋರಿಸ್ತೀನಿ. ಹೆಣ್ಮಗು ನನ್ನ ಮಗಳು ಬಟ್ಟೆಗಳನ್ನ ನಾನು ಆನ್ಲೈನ್ ಅಲ್ಲಿ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಹಾಗೆ ಎಲ್ಲಿ ನಾನೆಲ್ಲ ತರಿಸಿದೀನಿ ಬಟ್ಟೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರಮ್ ಸ್ಟಾರ್ಟಿಂಗ್ ಇಂದ ಬರೋಣ. ಸೊ ನ್ಯೂ ಬಾರ್ನ್ ಬಟ್ಟೆಗಳು. ನ್ಯೂ ಬಾರ್ನ್ ಅಂದ್ರೆ ಇವಾಗ ಮಗು ಹುಟ್ಟಿದ ತಕ್ಷಣ ಹೊಸ ಬಟ್ಟೆ ಹಾಕಲ್ಲ, ಸ್ವಲ್ಪ ಜನ ಹಳೆ ಬಟ್ಟೆಗಳನ್ನ ಹಾಕ್ತಾರೆ. ಅದಾದ್ಮೇಲೆ ನಾವು 1 ಮಂತ್ ಆದ್ಮೇಲೆ ಸೊ ನಾವು ಬಟ್ಟೆಗಳನ್ನ ತರಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟಾರ್ಟಿಂಗ್ ಏನಪ್ಪಾ ಅಂತಂದ್ರೆ, ನನ್ನ ಮಗಳು ಮಾರ್ಚ್ ಅಲ್ಲಿ ಹುಟ್ಟಿರೋದ್ರಿಂದ ಅವಾಗ ತುಂಬಾನೇ ಶೆಕೆ ಇತ್ತು. ಸೊ ಅವಾಗ ನಾನು ಕಾಟನ್ ಬಟ್ಟೆಗಳು ಸ್ವಲ್ಪ ಚೆನ್ನಾಗಿ ಗಾಳಿ ಎಲ್ಲ ಆಡೋ ತರ ಬಟ್ಟೆಗಳನ್ನ ಸರ್ಚ್ ಮಾಡ್ತಾ ಇದ್ದೆ. ಅವಾಗ ನಾನು ಯಾವ ತರ ಬಟ್ಟೆ ತರಿಸಿದೆ ಅನ್ನೋದನ್ನ ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ. ಸೊ ನ್ಯೂ ಬಾರ್ನ್ ಇಂದ ನಾನು ತರಿಸಿದ ಬಟ್ಟೆಗಳನ್ನ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ತರ ತರಿಸಿದ್ದೆ ಅವಳಿಗೆ. ಇದು ತುಂಬಾ ಚಿಕ್ಕದಾಗುತ್ತೆ, ಆದ್ರೂ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅವಳಿಗೆ 1 ವರ್ಷ. ಸೊ ಇದು ಜಸ್ಟ್ ನಾನು 1 ಮಂತ್ ಓಲ್ಡ್ ಇದ್ಲು ಅವಾಗ ತರಿಸಿದ್ದೀನಿ. ಅವಾಗ ತರಿಸಿದ್ದೆ ನಾನು. ಜಸ್ಟ್ ತುಂಬಾ ಚೆನ್ನಾಗಿತ್ತು. ಇದು ಕಲರ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂತರ ಪ್ಯಾಕ್ ಆಫ್ 5 ಬಂದಿತ್ತು ನನಗೆ. ವೈಟ್ ಕಲರ್ ಅಲ್ಲಿ ಬಂದಿದ್ದು. ಕಲರ್ಸು ಚೆನ್ನಾಗಿದೆ, ಮತ್ತೆ ಕಲರ್ ಕೂಡ ಅಷ್ಟೊಂದೇನು ಹೋಗಿಲ್ಲ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫುಲ್ ಕಾಟನ್, ಪ್ಯೂರ್ ಕಾಟನ್ ಆಗಿದೆ, ಚೆನ್ನಾಗಿದೆ ಇದು ಬಟ್ಟೆ. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ನೀವು ಈ ತರ ಬಟ್ಟೆನ ಹಾಕ್ಬಹುದು. ಪ್ಯಾಕ್ ಆಫ್ 5 ತಗೊಂಡಿದ್ದೆ. ಈ ತರ ಅಮೆಝಾನ್ ಅಲ್ಲಿ ಸಿಗುತ್ತೆ. ಈ ತರ ನೀವು ಸರ್ಚ್ ಮಾಡಬಹುದು. ತರ ಬಟ್ಟೆಯನ್ನ ಸರ್ಚ್ ಮಾಡಿ ನೀವು ಅಮೆಝಾನ್ ಇಂದ ತರಿಸ್ಕೋಬಹುದು. ಇವಾಗ ಸೆಕೆಂಡ್
ಆಯ್ತಾ. ಸೊ ಈ ತರ ಬಟ್ಟೆಗಳು ನಿಮಗೆ ಆನ್ಲೈನಲ್ಲಿ ತರಿಸ್ಬೋದು. ನೆಕ್ಸ್ಟ್ ರಾಂಪರ್ಸ್ ಅಂತ ಬರುತ್ತೆ. ರಾಂಪರ್ಸ್ ಗೊತ್ತಲ್ಲ ನಿಮಗೆ. ಸೊ ಕಂಪ್ಲೀಟ್ಲಿ ಮಗುನ ಪ್ಯಾಕ್ ಮಾಡುವಂತ ಬಟ್ಟೆ ಆಗಿರುತ್ತಲ್ಲ, ಅದನ್ನು ತರಿಸ್ಕೋಬಹುದು. ಅದನ್ನು ಕೂಡ ನಾನು ಪ್ಯಾಕ್ ಆಫ್ 3 ಆಗಿ ಬರುತ್ತೆ, ಅದನ್ನು ಕೂಡ ನಾನು ಅಮೆಝಾನ್ ತರಿಸಿದೆ, ಅದನ್ನು ತೋರಿಸ್ತೀನಿ ಇವಾಗ. ಸೊ ಈ ತರ ರಾಂಪರ್ಸ್ ಬರುತ್ತೆ ಕಂಪ್ಲೀಟ್ ಆಗಿ. ಇವೆಲ್ಲ ಅವಳಿಗೆ ಇವಾಗ ಚಿಕ್ಕದಾಗ್ತಿದೆ ಅವೆಲ್ಲ. ಸೊ ಇವನ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ ಇನ್ನೂ ತನಾದ್ರೂ ಮೆಮರೀಸ್ಗೋಸ್ಕರ ಅಂತ. ನಾನು ಅಲ್ಲಿ ಕೊಟ್ಟಿಲ್ಲ, ಈ ಬಟ್ಟೆನ ಇಟ್ಕೊಂಡಿದ್ದೀನಿ. ಸೊ ಈ ತರ ರಾಂಪರ್ಸ್ ಅಂತ ಬರುತ್ತೆ. ಸೊ ಇದು ಅಮೆಝಾನ್ ಅಲ್ಲಿ ಸಿಗುತ್ತೆ. ರಾಂಪರ್ಸ್ ಅಂತ ಸರ್ಚ್ ಮಾಡಿದಾಗ ಸೊ ವಿಂಟರ್ ಬರುತ್ತಲ್ಲ, ಅವಾಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಈ ತರ ಬಟ್ಟೆಗಳು. ಇದನ್ನು ಕಾಟನ್, ಇದು ಕೂಡ ಚೆನ್ನಾಗಿದೆ. ಸೊ ಅಮೆಝಾನ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ನಿಮಗೆ ಬಟ್ಟೆಗಳು, ಮಗು ಬಟ್ಟೆಗಳು ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ, ಮಗು ಬಟ್ಟೆನ ನಾವು ಬ್ರ್ಯಾಂಡೆಡ್ ಆಗಿರೋ ಬಟ್ಟೆಗಳನ್ನೇ ತಗೋಬೇಕಂತ ಎಲ್ರಿಗೂ ಇಷ್ಟ ಇರುತ್ತೆ. ಸೊ ತಗೋಬಹುದು, ಬಟ್ ಅದು ಏನಾಗ್ಬಿಡುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು 1000 to 2000 ಪೇ ಮಾಡಿ ನಾವು ಬಟ್ಟೆನ ತಗೋತೀವಿ. ಬಟ್ ಮಗು ಏನಾಗುತ್ತೆ, ಬೆಳೀತಾ ಫಾಸ್ಟ್ ಆಗಿ ಗ್ರೋ ಇರುತ್ತೆ. ಸೊ ಗ್ರೋತ್ ಇರುವಾಗ ಏನಾಗ್ಬಿಡುತ್ತೆ ಅಂದ್ರೆ ನೆಕ್ಸ್ಟ್ ಮಂತ್ಗೆ ಅದು ಚಿಕ್ಕದಾಗೋಗ್ಬಿಡುತ್ತೆ. ಸೊ ಮನಿ ಕೂಡ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದ್ರೆ, ಮಗುಗೆ ಬಟ್ಟೆಗೆ ನೀವು ಅಷ್ಟೊಂದು ಸ್ಪೆಂಡ್ ಮಾಡೋದು ಬೇಡ. ಚೆನ್ನಾಗಿರೋದು ಸರ್ಚ್ ಮಾಡಿ, ಅಪ್ ಟು 500, 600, 700 ತನ ತರಿಸ್ಕೋಬಹುದು. ಚೆನ್ನಾಗಿರೋ ಬಟ್ಟೆಗಳನ್ನ ಸರ್ಚ್ ಮಾಡಿ ತರಿಸ್ಕೋಬಹುದು ನಾವು ಅಂತ ಹೇಳ್ಬೋದು. ಬ್ರ್ಯಾಂಡೆಡ್ ಆಗಿ ಹಾಕಬೇಕು. ಏನಾದ್ರೂ ಒಕೇಶನ್ ಇದ್ದಾಗ ಫೈನ್ ಅಂತ ಹೇಳ್ತೀನಿ. ಬೇರೆ ಟೈಮಲ್ಲಿ ನೀವು ಚೆನ್ನಾಗಿ ಈ ತರ ಅಮೆಝಾನ್ ಅಲ್ಲಿ ತರಿಸ್ಕೊಂಡು ಹಾಕೋಬಹುದು ಅಂತ ಹೇಳ್ತೀನಿ. ಸೊ ನಾನು ಬಟ್ಟೆ ಅಂತ ಬಂದಾಗ ಎಲ್ಲ ಆ್ಯಪಿಂದ ತರಿಸಿದ್ದೀನಿ. ಮೀಶೋ ಇಂದ ತರಿಸಿದ್ದೀನಿ, ಅಮೆಝಾನ್ ಇಂದ ತರಿಸಿದ್ದೀನಿ, ಹಾಪ್ಸ್ಕಾಚ್ ಇಂದ ತರಿಸಿದ್ದೀನಿ, ಫಸ್ಟ್ ಕ್ರೈ ಇಂದ ತರಿಸಿದ್ದೀನಿ, ಫ್ಲಿಪ್ಕಾರ್ಟ್ ಇಂದ ತರಿಸಿದ್ದೀನಿ. ಸೊ ಎಲ್ಲ ಕಡೆ, ಮತ್ತೆ ಇನ್ನೊಂದು ವೆಬ್ಸೈಟ್ ಕ್ಯೂಡಾಲ್ ಅಂತ ವೆಬ್ಸೈಟ್ ಇಂದ ತರಿಸಿದ್ದೀನಿ. ಸೊ ಎಲ್ಲ ಕಡೆಯಿಂದ ನಾನು ಬಟ್ಟೆಗಳನ್ನ ಯಾವ್ದು ಎಲ್ಲಿ ಚೆನ್ನಾಗಿ ಅನ್ಸುತ್ತೆ ವೆಬ್ಸೈಟ್ ಅಲ್ಲಿ ನಾನು ತರಿಸಿದೀನಿ ಅಂತ ಹೇಳ್ಬೋದು. ಇವಾಗ ಕೆಲವೊಂದಿಷ್ಟು ಗ್ರ್ಯಾಂಡ್ ಫ್ರಾಕ್ಸ್ ಗಳನ್ನ ತೋರಿಸ್ತೀನಿ ನನ್ನ ಮಗಳದ್ದು. ಸೊ ಎಲ್ಲಿ ತರಿಸಿದೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇದು. ಸೊ ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಫ್ರಾಕು ತುಂಬಾನೇ ಲೈಕ್ ಆಯ್ತು ನಂಗೆ ಅಂತಾನೆ ಹೇಳ್ಬೋದು. ಈ ಫ್ರಾಕು ಚೆನ್ನಾಗಿದೆ, ರೆಡ್ ಕಲರ್ ಅಲ್ಲಿ ಇದೆ ಇದು ಫ್ರಾಕು. ಸಖತ್ತಾಗಿದೆ. ಮುಂದೆ ಈ ತರ ಬೋ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಹಾಪ್ಸ್ಕಾಚ್ ಇಂದ ತರಿಸಿದ್ದೀನಿ. ಐ ಥಿಂಕ್ ಈ 700 800 ಇದಕ್ಕೆ. ಹಾಪ್ಸ್ಕಾಚ್ ಇಂದ ನಾನು ಈ ತರ ರೆಡ್ ಆಗಿ ಚೆನ್ನಾಗಿದೆ, ಒಂಥರ ರೆಡ್ ಮರೂನ್ ಟೈಪ್ ಇದೆ, ಚೆನ್ನಾಗಿದೆ. ಈ ಬಟ್ಟೆನ ಹಾಪ್ಸ್ಕಾಚ್ ಇಂದ ತರಿಸ್ತೀನಿ. ಸೊ ಹಾಪ್ಸ್ಕಾಚ್ ಅಲ್ಲಿ ಏನಂತಂದ್ರೆ ಸಖತ್ತಾಗಿರುತ್ತೆ ಬಟ್ಟೆ, ಕ್ವಾಲಿಟಿ ಸಖತ್ತಾಗಿರುತ್ತೆ, ಬಟ್ ತುಂಬಾ ಕಾಸ್ಟ್ಲಿ ಅಲ್ಲ ಅಂತ ಹೇಳ್ಬೋದು ಹಾಪ್ಸ್ಕಾಚ್ ಅಲ್ಲಿ. ಸೊ ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದನ್ನು ಕೂಡ ನಾನು ಹಾಪ್ಸ್ಕಾಚ್ ಇಂದಾನೆ ತರಿಸಿದ್ದೀನಿ. ಈ ತರ ಟೇಲ್ ಅಂದ್ರೆ ಫ್ರಂಟ್ ಈ ತರ ಬರುತ್ತೆ, ಬ್ಯಾಕ್ ಈ ತರ ಟೇಲ್ ಆಗಿ ಬರುತ್ತೆ. ಸೊ ಇದನ್ನು ಕೂಡ ನಾನು ಹಾಪ್ಸ್ಕಾಚ್ ಇಂದಾನೆ ತರಿಸಿದ್ದೀನಿ. ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಪ್ಸ್ಕಾಚ್ ಇಂದ ಮಟೀರಿಯಲ್ ಕೂಡ ಸಖತ್ತಾಗಿರುತ್ತೆ ಹಾಪ್ಸ್ಕಾಚ್ ಅಲ್ಲಿ, ಬಟ್ ಕಾಸ್ಟ್ಲಿ. ಬಟ್ ಇದಕ್ಕೆ ನಾನು 1700 ಪೇ ಮಾಡಿದ್ದೀನಿ. ಸಖತ್ತಾಗಿದೆ ಇದನ್ನು ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ, ಅಮೆಝಾನ್ ಇಂದ ನಾನು ಟ್ರೆಡಿಷನಲ್ ಬಟ್ಟೆ ತರಿಸಿದ್ದೀನಿ. ಸೊ ಈ ತರ ಟ್ರೆಡಿಷನಲ್ ಲಂಗ ಅಂಡ್ ಪಟ್ಟು ಅಂತ ಹೇಳ್ತಾರೆ. ಸೊ ಈ ತರ ಚೆನ್ನಾಗಿದೆ, ಪಿಂಕ್ ಇದೆ, ಕೆಳಗಡೆ ಲಂಗ ಈ ತರ ಬ್ಲೂ ಕಲರ್ ಆಗಿ ಬಂದಿದೆ. ಸೊ ಈ ತರ ಸೆಟ್ಟು, ಇದನ್ನು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇನ್ನೊಂದೇನಪ್ಪಾ ಅಂದ್ರೆ, ಏನಾದ್ರೂ ಒಕೇಶನ್ ಏನಾದ್ರೂ ಇದ್ರೆ ನೀವು ಅದೇ ಸೈಜ್ಗೆ ತರ್ಸಕ್ ಟ್ರೈ ಮಾಡಿ. ಇವಾಗ ಮಗು 6 months ಇದೆ ಅಂದ್ರೆ 6 monthsಗೆ ತರ್ಸಕ್ ಟ್ರೈ ಮಾಡಿ. ಒಕೇಶನ್ ಇಲ್ಲ, ಅದನ್ನ ನಾವು ಮುಂದೆನೂ ಯೂಸ್ ಮಾಡ್ಕೋಬಹುದು ಅಂದ್ರೆ ಒಂದು ಸೈಜ್ ದೊಡ್ಡದನ್ನ ತರ್ಸಕ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಏನಾದ್ರೂ ಒಕೇಶನ್ ಇದ್ರೆ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಸೊ ಆ ಏಜ್ಗೆ ಅದು ಫಿಟ್ ಆಗುವಂತ ಡ್ರೆಸ್ ತಗೊಂಡಾಗ ಚೆನ್ನಾಗಿ ಅನ್ಸುತ್ತೆ. ಸೊ ಏನು ಇಲ್ಲ, ನಾವು ಯೂಸ್ ಮಾಡ್ಬೋದು ಮುಂದೆ ಆ ತರ ಏನಾದ್ರೆ ಅನ್ಸಿದ್ರೆ ನಿಮ್ಗೆ, ನೀವು ಒಂದ್ ಸೈಜ್ನ ದೊಡ್ಡ ತರ್ಸಕ್ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು. ಇದು ಒಂದು ಟ್ರೆಡಿಷನಲ್ ಡ್ರೆಸ್ ಅಂತ ಹೇಳ್ಬೋದು. ಇದನ್ನ ನಾನು ಮೀಶೋದಿಂದ ತರಿಸಿದ್ದೀನಿ. ಇದು ಕೂಡ ಸಖತ್ತಾಗಿದೆ. ಸೊ ಇದನ್ನ ಮೀಶೋದಿಂದ ತರಿಸಿದ್ದೀನಿ ನಾನು. ಸೊ ಮೀಶೋದಲ್ಲಿ ಏನಪ್ಪಾ ಅಂದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ ಡ್ರೆಸ್ಸು, ಬಟ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಮಕ್ಕಳ ಬಟ್ಟೆ ನೀವು ಮೀಶೋದಲ್ಲಿ ಸರ್ಚ್ ಮಾಡ್ಬೋದು, ಕಡಿಮೆ ಬೆಲೆಗೆ ಸಿಗುತ್ತೆ, ಬಟ್ ಕ್ವಾಲಿಟಿ ನಂಬರ್ 1 ಅಂತಾನೆ ಹೇಳ್ಬೋದು. ಫಸ್ಟ್ ಕ್ರೈಯಿಂದ ತರಿಸಿದ್ದು. ಫಸ್ಟ್ ಕ್ರೈಯಲ್ಲಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಟ್ಟೆ ಕ್ವಾಲಿಟಿ, ಬಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಸೊ ಇದು ಒಂದು ಬೇಬಿ ಹಗ್ ಬ್ರ್ಯಾಂಡು ಬಟ್ಟೆಯಲ್ಲಿ ಸಖತ್ತಾಗಿರುತ್ತೆ. ಮಕ್ಕಳ ಬಟ್ಟೆ ಬೇಬಿ ಹಗ್ ಚೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನ್ಯೂ ಬಾರ್ನ್ ಅಲ್ಲಿ ಅವ್ರ ಡ್ಯಾಡಿ ತಗೊಂಡ್ಬಂದಿದ್ದು, ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತಗೊಂಡ್ ಬಂದಿದ್ದು, ಬ್ಯಾಂಗ್ಳೂರ್ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತಂದಿದ್ದು. ಇದು ಸಖತ್ತಾಗಿದೆ, ಬಟ್ ಇವಾಗ ಅವಳಿಗೆ ಬರಲ್ಲ ಇದು ಡ್ರೆಸ್ಸು. ನಂಗೆ ಇದನ್ನು ತುಂಬಾನೇ ಲೈಕ್ ಆಯ್ತು ಅಂತ. ಇವಾಗ ಶಕೆ ಅಲ್ವಾ, 1 year ಆಗಿದೆ ಅವಳಿಗೆ. ಸೊ ಈ ತರ ತರಿಸಿದ್ದೀನಿ ನಾನು. ಈ ತರ ಪ್ಯಾಕ್ ಆಫ್ 5-6 ಬಂದಿದೆ, ಸಖತ್ತಾಗಿದೆ. ಇಷ್ಟೇ ಮಿಡಿ ಟೈಪ್ ಬರುತ್ತೆ. ಸೊ ಈ ತರ ಇದೆ ಇವಾಗ. ಇದನ್ನು ಕೂಡ ನಾನು ಅಮೆಝಾನ್ ಇಂದ ತರಿಸಿದ್ದೀನಿ. ಸ್ಕರ್ಟ್ ಇವಳದು ಫೋಟೋಶೂಟ್ಗೆ ತರಿಸಿದ್ದೆ. ಇದು ಸ್ಕರ್ಟ್ ಹಾಪ್ಸ್ಕಾಚ್ ಅಲ್ಲಿ ತರಿಸಿದೆ. ಇದು ಸ್ಕರ್ಟ್ ವಿತ್ ಮೇಲೆ ವೈಟ್ ಕಲರ್ ಟಾಪ್ ಬಂದಿದೆ. ಸೊ ಹಾಪ್ಸ್ಕಾಚ್ ಇಂದ ತರಿಸಿದೆ. ಇದು ಕೂಡ ಸ್ಕರ್ಟ್ ಚೆನ್ನಾಗಿದೆ. ಹಾಗೆ ಇದು ಒಂದು ವೈಟ್ ಫ್ರಾಕ್, ಸೊ ಬರ್ತ್ಡೇ ಫ್ರಾಕ್. ಇದು ಕೂಡ ಚೆನ್ನಾಗಿದೆ, ಲೈಕ್ ಆಯ್ತು ನಂಗೆ ತುಂಬಾ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು
ಸೊ ಇದು ಗಿಫ್ಟ್ ಬಂದಿರೋದು ಬರ್ತ್ಡೇಗೆ. ಸಖತ್ತಾಗಿದೆ ಇದು ವೈಟ್ ಫ್ರಾಕು. ಸೊ ಇದೊಂದು ಕ್ಯೂಟ್ ಡಾಲ್ ಅಂತ ಒಂದು ವೆಬ್ಸೈಟ್ ಇತ್ತು, ಸೊ ಅಲ್ಲಿಂದ ತರಿಸಿದೆ. ಸಖತ್ತಾಗಿದೆ. ಈ ಥರ ಇಲ್ಲಿ ಬೋ ಬಂದಿದೆ ಒಂದು. ಸೊ ಚೆನ್ನಾಗಿದೆ ಬಟ್ಟೆ, ಇಲ್ಲಿ ಬೋ ಬಂದಿದೆ. ಸೊ ಈ ಥರ ಫ್ರಿಲ್ ಆಗಿ ಈ ಥರ ಇದೆ. ಇದು ಸಖತ್ತಾಗಿದೆ, ಚೆನ್ನಾಗಿದೆ. ನನಗೆ ಇದು ಲೈಕ್ ಆಯಿತು. ಕ್ಯೂಟ್ ಡಾಲ್ ಅನ್ನೋ ಒಂದು ವೆಬ್ಸೈಟಿಂದ ನಾನು ಇದನ್ನು ತರಿಸಿದ್ದೆ. ಮಿಂತ್ರಾಯಿಂದ ತರಿಸಿದ್ದು. ಸೊ ಚೆನ್ನಾಗಿದೆ. ಇದು ಒಂಥರ ಟ್ರೆಡಿಷ್ನಲ್ ಡ್ರೆಸ್ಸು, ಮಿಂತ್ರಾಯಿಂದ ತರಿಸಿದ್ದು. ಇದು ಕೂಡ ಚೆನ್ನಾಗಿದೆ ಅಂತ. ಇದು ಒಂದು ಡ್ರೆಸ್ಸು. ಸೊ ಇದನ್ನ ಫಸ್ಟ್ ಕ್ರೈಯಿಂದನೇ ತರಿಸಿದ್ದೀನಿ. ಚೆನ್ನಾಗಿದೆ ಇದು ಈ ಥರ. ಸೊ ಫಸ್ಟ್ ಕ್ರೈಯಿಂದ ತರಿಸಿದ್ದ ಡ್ರೆಸ್ಸು. ಇದು ಚೆನ್ನಾಗಿದೆ, ಓಲ್ಡ್ ಡ್ರೆಸ್ ಇದೆ. ವಿಂಟರ್ಗೆ ಈ ಥರ ಕಾರ್ಡ್ ಸೆಟ್ಟು ಅಮೆಝಾನಲ್ಲಿ ಸಖತ್ತಾಗಿ ಚೆನ್ನಾಗಿದೆ. ಈ ಥರ ತರಿಸ್ಕೋಬೋದು. ಸೊ ವಿಂಟರ್ಗೆ ತುಂಬಾ ಯೂಸ್ ಅನಿಸುತ್ತೆ ಈ ಥರ ಕಾರ್ಡ್ ಸೆಟ್ಟು. ಮೇಲೆ ಇದು ಬಂದಿದೆ ಈ ಥರ. ಸೊ ವಿತ್ ಪ್ಯಾಂಟ್. ಸೊ ಪ್ಯಾಕ್ ಆಫ್ 3 ಬಂದಿದೆ ಇದು. ಸೊ ಕಾರ್ಡ್ ಸೆಟ್ಟು ಅಮೆಝಾನಲ್ಲಿ ಚೆನ್ನಾಗಿ ಸಿಗುತ್ತೆ, ವಿಂಟರ್ಗೆ ತರಿಸ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮೀಶೋದಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ. ಸೊ ಇದು ಜಸ್ಟ್ ನಾನು ಐ ಥಿಂಕ್ 200 ಏನೋ ಕೊಟ್ಟಿದ್ದೀನಿ ಅಷ್ಟೇ. ಸೊ ಇದರ ಟಾಪ್ ವಿತ್ ಈ ಥರ ಮೇಲೆ ಟಾಪ್ ಬಂದಿದೆ. ಸಖತ್ತಾಗಿದೆ ಇದು ಬಟ್ಟೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫ್ರಾಕ್ ಬಂದುಬಿಟ್ಟು ಇದು ಬ್ಲ್ಯಾಕ್ ಕಲರ್. ಇದು ಮೀಶೋಯಿಂದ ತರಿಸಿದ್ದೀನಿ. ಜಸ್ಟ್ 143 ರುಪೀಸ್ಗೆ ಎಲ್ಲ ಸೈಜಸ್ ಎಲ್ಲ ಅವೈಲೇಬಲ್ ಇದೆ. ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಇದು ನೆಕ್ಸ್ಟ್ ಫ್ರಾಕ್ ಬಂದು ಮಿಂತ್ರಾಯಿಂದ ತರಿಸಿದ್ದೀನಿ. ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ದೀಪಾವಳಿಗೆ ಇದನ್ನು ನಾನು ಅಮೆಝಾನಿಂದ ತರಿಸಿದ್ದೀನಿ. ಇದು ಕೂಡ ಕ್ವಾಲಿಟಿ ಕೂಡ ಸಖತ್ತಾಗಿದೆ.